ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 2-3 ದಿನದಿಂದ ಅನೇಕರು ಪ್ರಶ್ನೆ ಕೇಳ್ತಾ ಇದ್ರು. ಭಾರತ ಪಾಕಿಸ್ತಾನ ಮ್ಯಾಚ್ ಬಗ್ಗೆ ನೀವು ಯಾಕೆ ಮಾತನಾಡ್ತಾ ಇಲ್ಲ? ಭಾರತ ಮ್ಯಾಚ್ ಆಡೋದಕ್ಕೆ ತೀರ್ಮಾನ ಮಾಡಿದ್ದು ಸರಿನಾ? ಸರ್ಕಾರ ಈ ರೀತಿಯಾಗಿ ಮಾಡಬಹುದಾ? ಒಂದು ಕಡೆ ನಾವು ಆಪರೇಷನ್ ಸಿಂಧೂರ ಮಾಡ್ತೀವಿ, ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಜೊತೆಗೆ ಮ್ಯಾಚ್ ಆಡ್ತೀವಿ ಅಂತಂದ್ರೆ ಏನ್ ಅರ್ಥ? ಪೆಹಲ್ಗಾಮ್ ಉಗ್ರ ದಾಳಿಯಲ್ಲಿ ಸತ್ತಂತಹ ಕುಟುಂಬದವರಿಗೆ ನಾವೇನ್ ಸಂದೇಶ ಕೊಟ್ಟಂತಾಗತ್ತೆ? ಹೀಗೆ ಅನೇಕರ ಪ್ರಶ್ನೆ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಭಾರತ ಪಾಕಿಸ್ತಾನ ಮ್ಯಾಚನ್ನು ನಾವು ಬಾಯ್ಕಾಟ್ ಮಾಡ್ತಾ ಇದ್ದೀವಿ, ನಾವು ಟಿವಿಯಲ್ಲೂ ನೋಡೋದಿಲ್ಲ, ಮ್ಯಾಚ್ಗೆ ಹೋಗೂ ಕೂಡ ನಾವು ಅದನ್ನು ವೀಕ್ಷಣೆ ಮಾಡೋದಿಲ್ಲ ಅಂತ ಬಾಯ್ಕಾಟ್ ಅಭಿಯಾನ ಕೂಡ ನಡೆದಿತ್ತು. ಈ ವಿಚಾರದಲ್ಲಿ ಭಾರತೀಯರು ತೋರಿಸಿದಂಥ ಆಕ್ರೋಶ ಇದೆಯಲ್ಲ, ಇದು ನ್ಯಾಯೋಚಿತವಾಗಿತ್ತು. ಆದರೆ ಭಾರತದ ತೀರ್ಮಾನ ಏನಿತ್ತು? ನಾವು ಮ್ಯಾಚ್ ಆಡ್ತೀವಿ ಅಂತ. ಅದು ಕೂಡ ಒಂದು ಹಂತದಲ್ಲಿ ಲಾಜಿಕಲಿ ಕರೆಕ್ಟ್ ಇತ್ತು. ಆದರೆ ಈ ಇಡೀ ಮ್ಯಾಚ್ನ ತೂಕವನ್ನು ಜಾಸ್ತಿ ಮಾಡಿದ್ದು ಟೀಮ್ ಇಂಡಿಯಾದ ಆಟಗಾರರು. ನನಗೆ ನಿನ್ನೆ ಟೀಮ್ ಇಂಡಿಯಾದ ಎಲ್ಲ ಆಟಗಾರರ ಬಗ್ಗೆ ಬಹಳ ಹೆಮ್ಮೆ ಅನಿಸ್ತು. ಅದರಲ್ಲೂ ಮುಖ್ಯವಾಗಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸೂರ್ಯಕುಮಾರ್ ನಿರ್ಧಾರ ತೆಗೆದುಕೊಂಡಿದ್ದಿದೆಯಲ್ಲ, ಇದನ್ನು ಪ್ರತಿಯೊಬ್ಬ ಭಾರತೀಯನೂ ಕೂಡ ಮುಕ್ತವಾಗಿ ಪ್ರಶಂಸಿಸಬೇಕು. ಟೀಮ್ ಇಂಡಿಯಾ ಗೆದ್ದು ಬಿಟ್ಟಿದೆ, ಪಾಕಿಸ್ತಾನಕ್ಕೆ ಮುಖಭಂಗ ಆಗಿದೆ ಎಂದು ನಾನು ಹೇಳ್ತಾ ಇಲ್ಲ. ಮ್ಯಾಚ್ ಆರಂಭದಿಂದ ಹಿಡಿದು ಮ್ಯಾಚ್ ಅಂತ್ಯವಾಗುವವರೆಗೂ ಕೂಡ ಭಾರತೀಯ ಆಟಗಾರರು ಪಾಕಿಸ್ತಾನಕ್ಕೆ ಕೊಟ್ಟಂತಹ ಸಂದೇಶ ಇದೆಯಲ್ಲ, ಇದು ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲಾಗುವಂತಹ ಸಂದೇಶ. ಮೊನ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯಲ್ಲಿ ಇಸ್ರೇಲ್ ಪಾಕಿಸ್ತಾನಕ್ಕೆ ಕೊಡ್ತಲ್ಲ ಏಟು, ಆ ರೀತಿಯಾಗಿ ಭಾರತ ಎಲ್ಲ ಸಂದರ್ಭದಲ್ಲೂ ಕೊಡಬಹುದಲ್ಲ. ನಾವು ಕೆಲವೊಮ್ಮೆ ವಿಶ್ವಸಂಸ್ಥೆಯಲ್ಲಿ ಕೊಟ್ಟಿದ್ದೀವಿ, ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತವನ್ನೇ ಭಾರತ ಕೊಡ್ತಾ ಇರುತ್ತೆ. ಆದರೆ ಬೇರೆ ಬೇರೆ ವೇದಿಕೆಯಲ್ಲಿ ಭಾರತ ಪಾಕಿಸ್ತಾನದ ಹೆಸರು ಹೇಳೋದಕ್ಕೆ ಸ್ವಲ್ಪ ಹಿಂಜರಿಯುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರ್ತವೆ. ಅದೇ ಇಸ್ರೇಲ್ ನೋಡಿ, ಯಾವುದೇ ಸಂದರ್ಭ ಇರಲಿ, ಯಾವುದೇ ದೇಶ ಇರಲಿ, ಮುಲಾಜಿಲ್ದೆ ಕೌಂಟರ್ ಕೊಡ್ತಾರಲ್ಲ, ಆ ರೀತಿಯಾಗಿ ಭಾರತ ಒಂದು ಅಗ್ರೆಸಿವ್ ಆದಂಥ ನೇಚರನ್ನು ಬೆಳೆಸ್ಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಬಹುಶಃ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಮ್ಮ ಆಟಗಾರರು ಅಂತಹದೇ ಒಂದು ದಿಟ್ಟತನವನ್ನು ಪ್ರದರ್ಶನ ಮಾಡಿದ್ದಾರೆ. ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನಿಮಗೂ ಸಹ ನಮ್ಮ ಆಟಗಾರರ ಬಗ್ಗೆ ಬಹಳ ಹೆಮ್ಮೆ ಅಂತ ಅನಿಸುತ್ತೆ. ಹೀಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಏಷ್ಯಾ ಕಪ್ T20 ಟೂರ್ನಮೆಂಟ್ ದುಬೈನಲ್ಲಿ ನಡೀತಾ ಇದೆ. ಆರಂಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಈ ಮ್ಯಾಚ್ ಅನ್ನು ಆಡ್ತವ, ಭಾರತ ಅದಕ್ಕೆ ಒಪ್ಕೊಳ್ಳುತ್ತಾ? ಇದು $1 ಮಿಲಿಯನ್ ಪ್ರಶ್ನೆ ಆಗಿತ್ತು. ಅಂತಿಮವಾಗಿ BCCI ಒಂದು ತೀರ್ಮಾನ ಮಾಡುತ್ತೆ, ನಾವು ಈ ಮ್ಯಾಚ್ ಅನ್ನು ಆಡ್ತಾ ಇದ್ದೀವಿ ಅಂತ. ಆಗ ಭಾರತದಲ್ಲಿ ವಿಪರೀತವಾದಂತಹ ಆಕ್ರೋಶ ವ್ಯಕ್ತವಾಯಿತು. ವಿಪಕ್ಷದವರು ಟೀಕೆ ಮಾಡಿದ್ರು, ಕೆಲ ದೇಶಾಭಿಮಾನಿಗಳು ಕೂಡ ವಿಪರೀತವಾಗಿ ಟೀಕೆ ಮಾಡಿದ್ರು. ನಾನು ನೋಡಿದಂತೆ ಆಡಳಿತ ಪಕ್ಷವನ್ನು ಬೆಂಬಲಿಸುವವರೂ ಕೂಡ ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರದ ನೀತಿ ಅಥವಾ BCCIನ ನೀತಿಯನ್ನ ವಿಪರೀತವಾಗಿ ಟೀಕೆ ಮಾಡಿದ್ರು. ಬಾಯ್ಕಾಟ್ ಅಭಿಯಾನಗಳಾದವು. ಪೆಹಲ್ಗಾಮ್ ಉಗ್ರ ದಾಳಿಯಲ್ಲಿ ಮಡಿದಂತಹ ಸಂತ್ರಸ್ತ ಕುಟುಂಬದವರು ಕೂಡ ಈ ಮ್ಯಾಚ್ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಪರೇಷನ್ ಸಿಂಧೂರ ವೇಸ್ಟ್ ಅಂತ ಕೆಲವರು ಮಾತನಾಡಿದ್ರು. ಆದರೆ BCCI ಹೇಳಿತು, ನಾವು ಮ್ಯಾಚ್ ಆಡ್ತಾ ಇದ್ದೀವಿ ಅಂತ. ಅಂತಿಮವಾಗಿ ದುಬೈನ ಕ್ರೀಡಾಂಗಣದಲ್ಲಿ ಆ T20 ಮ್ಯಾಚ್ ಕೂಡ ನಡೀತು. ಆದರೆ ವಿಶೇಷ ಏನು ಕೇಳಿದ್ರೆ, ಇದು ಮಾಮೂಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಇರಲಿಲ್ಲ. ನಿಮಗೆಲ್ಲ ಗೊತ್ತು, ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆ ಅಂತಂದರೆ ಅದು ಯುದ್ಧಕ್ಕೆ ಸರಿಸಮ ಆಗಿರುತ್ತೆ. ನಮ್ಮ ಸೇನೆ ಹೇಗೆ ಬಂದೂಕನ್ನು ತೆಗೆದುಕೊಂಡು ಯುದ್ಧ ಮಾಡುತ್ತೋ ಅದೇ ರೀತಿಯಾಗಿ ನಮ್ಮ ಆಟಗಾರರ ಕೈಲಿ ಬ್ಯಾಟ್ ಇದ್ರೂ ಕೂಡ ನಮ್ಮ ಜನ ಅದನ್ನು ಬಂದೂಕಿನ ರೀತಿಯಲ್ಲೇ ನೋಡ್ತಾ ಇರ್ತಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮ್ಯಾಚ್ ಆಗಿ ಭಾರತ ಗೆದ್ದರೆ ನಮ್ಮ ದೇಶದವರು ಅದನ್ನು ಯುದ್ಧ ಗೆದ್ದ ರೀತಿಯಲ್ಲೇ ಸಂಭ್ರಮಿಸ್ತಾರೆ. ಪಾಕಿಸ್ತಾನದವರು ಏನು ಕಡಿಮೆ ಇಲ್ಲ. ಅಲ್ಲಿನ ಸರ್ಕಾರದ ಮುಖ್ಯಸ್ಥರೇ ಆಟಗಾರರಿಗೆ ಹೇಳಿರ್ತಾರೆ, ನೀವು ಯಾವ ಮ್ಯಾಚನ್ನು ಬೇಕಾದರೂ ಸೋಲಿ, ಭಾರತದ ವಿರುದ್ಧದ ಮ್ಯಾಚನ್ನು ಸೋಲ್ಬಾರದು ಅಂತ. ನಿಮಗೆಲ್ಲ ನೆನಪಿರಬಹುದು, ICC ಚಾಂಪಿಯನ್ಸ್ ಟ್ರೋಫಿ ನಡೀತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಆಟಗಾರರಿಗೆ ಪಾಕಿಸ್ತಾನದ ಪ್ರಧಾನಿ ಖುದ್ದು ಹೇಳಿಕೆ ಕೊಟ್ಟಿದ್ರು, ನಮ್ಮ ದೇಶದಲ್ಲೇ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ, ನೀವು ಇದನ್ನು ಗೆಲ್ಲೇಬೇಕು, ಮುಖ್ಯವಾಗಿ ಭಾರತವನ್ನು ಸೋಲಿಸಬೇಕು, ಈ ಮೂಲಕವಾಗಿ ನಮ್ಮ ದೇಶಕ್ಕೆ ಕಿರೀಟ ತಂದು ಕೊಡಬೇಕು ಅಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅಲ್ಲಿನ ಆಟಗಾರರಿಗೆ ಮನವಿ ಮಾಡಿಕೊಂಡಿದ್ರು. ಅಂದರೆ ಆ ಮಟ್ಟಿಗೆ ಪಾಕಿಸ್ತಾನದ ಆಟಗಾರರ ಮೇಲೆ ಅಲ್ಲಿನ ಸರ್ಕಾರ ಒತ್ತಡ ಹಾಕುತ್ತೆ. ಈಗ ತಾನೇ ಪೆಹಲ್ಗಾಮ್ ದಾಳಿ ಆಗಿದೆ. ಅದಾದ ಬಳಿಕ ಭಾರತ ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನವನ್ನು ನಜ್ಜುಗುಜ್ಜು ಮಾಡಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆಗುತ್ತೆ ಅಂತಂದ್ರೆ ಎರಡೂ ದೇಶದ ಆಟಗಾರರ ಮೇಲೆ ವಿಪರೀತವಾದಂತಹ ಒತ್ತಡ ಇದ್ದೇ ಇರುತ್ತೆ. ಆದರೆ ಪಾಕಿಸ್ತಾನದ ಆಟಗಾರರಲ್ಲಿ ಆ ಒತ್ತಡ ಎದ್ದು ಕಾಣ್ತಾ ಇತ್ತು. ಇನ್ನೊಂದು ಕಡೆ ಭಾರತದ ಆಟಗಾರರು ಆ ಒತ್ತಡವನ್ನು ತಲೆ ಮೇಲೆ ಹೊತ್ಕೊಂಡೇ ಇರಲಿಲ್ಲ. ಅವರು ಆರಂಭದಿಂದಲೂ ಕೂಡ ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ ತಂದಿಟ್ಟಿದೆ. ಮೊದಲನೇದಾಗಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ನಿರ್ಧಾರ ಇದೆಯಲ್ಲ, ಇದನ್ನು ಪಾಕಿಸ್ತಾನ ಊಹೆ ಮಾಡಿರಲಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿ ಮ್ಯಾಚ್ ಆರಂಭದ ವೇಳೆಯೂ ಕೂಡ ಟಾಸ್ ಆಗುತ್ತೆ. ಟಾಸ್ ಆದಂತಹ ಸಂದರ್ಭದಲ್ಲಿ ಟಾಸ್ ಗೆಲ್ಲಿ ಸೋಲ್ಲಿ ಉಭಯ ನಾಯಕರು ಹ್ಯಾಂಡ್ಶೇಕ್ ಮಾಡ್ಕೊಳ್ತಾರೆ. ಹಾಗೆ ಟಾಸ್ ಗೆದ್ದಂತಹ ನಾಯಕನಿಗೆ ಗುಡ್ ಲಕ್ ಹೇಳುವಂಥದ್ದು ಒಂದು ಸಂಪ್ರದಾಯ. ಆದರೆ ನಿನ್ನೆಯ ಪಂದ್ಯದಲ್ಲಿ ಟಾಸ್ ಆದಂತಹ ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನದ ನಾಯಕನ ಮುಖವನ್ನೇ ನೋಡಲಿಲ್ಲ. ಇನ್ನು ಹ್ಯಾಂಡ್ ಶೇಕ್ ಮಾಡೋದು ಹಾಗಿರಲಿ, ಇದು ಪಾಕಿಸ್ತಾನದ ಆಟಗಾರರಿಗೆ ಒಂದು ರೀತಿಯಲ್ಲಿ ಅವಮಾನ ಆದಂತೆ ಕಂಡುಬಂತು. ಇನ್ನು ಪಂದ್ಯ ನಡೆಯುವಂತಹ ಸಂದರ್ಭದಲ್ಲಿ ಭಾರತೀಯ ಆಟಗಾರರು ಯಾವ ಹಂತದಲ್ಲೂ ಕೂಡ ಪಾಕಿಸ್ತಾನದ ಆಟಗಾರರ ಮುಖ ನೋಡಲಿಲ್ಲ, ಅವರೊಂದಿಗೆ ಮಾತನಾಡುವಂತಹ ಕೆಲಸ ಮಾಡಲಿಲ್ಲ. ನಮ್ಮದಿಲ್ಲಿ ಏನ್ ಕೆಲಸ? ಬಾಲ್ ಹಾಕುವಂತಹದ್ದು, ಬ್ಯಾಟಿಂಗ್ ಮಾಡುವಂತಹದ್ದು, ಅಷ್ಟು ಬಿಟ್ಟು ನಮ್ದೇನೂ ಬೇರೆ ಕೆಲಸ ಇಲ್ಲ ಅನ್ನುವ ರೀತಿಯಲ್ಲಿ ಭಾರತೀಯ ಆಟಗಾರರು ನಡೆದುಕೊಂಡ್ರು.
ನನಗೆ ಆ ಮ್ಯಾಚ್ ನೋಡಿದಂತಹ ಸಂದರ್ಭದಲ್ಲಿ ಏನು ಅನ್ನಿಸ್ತು ಅಂತಂದ್ರೆ, ಎದುರಾಳಿ ಟೀಮನ್ನು ಭಾರತೀಯರೇನಾದರೂ ರೋಬೋಟ್ ಅಂತ ಅಂದುಕೊಂಡ್ರ, ಯಾವುದೋ ಯಂತ್ರಗಳ ಜೊತೆಗೆ ಆಟ ಆಡಿದ ಹಾಗೆ ಕಂಡು ಬರ್ತಾ ಇತ್ತು. ಅಷ್ಟರ ಮಟ್ಟಿಗೆ ನಿರ್ಲಿಪ್ತವಾಗಿದ್ರು ಭಾರತೀಯ ಆಟಗಾರರು. ಇನ್ನು ಪಂದ್ಯ ಮುಗಿದ ಬಳಿಕ ಭಾರತ ಗೆದ್ದುಬಿಡ್ತು. ಆ ಸಂದರ್ಭದಲ್ಲಿ ಫೀಲ್ಡ್ನಲ್ಲಿ ಬ್ಯಾಟ್ ಮಾಡ್ತಾ ಇದ್ದಂಥವರು ಒಂದು ಕಡೆ ನಾಯಕ ಸೂರ್ಯಕುಮಾರ್ ಯಾದವ್, ಇನ್ನೊಂದು ಕಡೆ ಶಿವಮ್ ದುಬೆ. ಇಬ್ಬರೂ ಸಹ ಇದನ್ನು ಭಾರಿ ಸಂಭ್ರಮಿಸದೆ ಹಾಗೆ ವಾಪಸ್ ನಡೆದು ಬಿಟ್ರು. ಸಾಮಾನ್ಯವಾಗಿ ಮ್ಯಾಚ್ ಮುಕ್ತಾಯ ಆಗ್ತಿದ್ದ ಹಾಗೆ ಫೀಲ್ಡ್ನಲ್ಲಿರುವಂತಹ ಇಬ್ಬರು ಬ್ಯಾಟರ್ಸ್ಗಳು ಎದುರಾಳಿ ತಂಡದ ಆಟಗಾರರ ಹ್ಯಾಂಡ್ ಶೇಕ್ ಮಾಡುವಂತಹದ್ದು ಒಂದು ಸಂಪ್ರದಾಯ. ಆದರೆ ಸೂರ್ಯಕುಮಾರ್ ಮತ್ತು ಶಿವಮ್ ದುಬೆ ಇಬ್ಬರೂ ಸಹ ಪಾಕ್ ಆಟಗಾರರ ಮುಖವನ್ನು ನೋಡದೆ ಡ್ರೆಸ್ಸಿಂಗ್ ರೂಮ್ನತ್ತ ಹೆಜ್ಜೆ ಹಾಕಿದ್ರು. ಅದಾದ ಬಳಿಕವೂ ಕೂಡ ಪಾಕಿಸ್ತಾನದ ಆಟಗಾರರು ಕಾಯ್ತಾ ಇದ್ರು, ಫೀಲ್ಡ್ನಲ್ಲೇ ಇದ್ರು. ಭಾರತೀಯ ಎಲ್ಲ ಆಟಗಾರರು ಕೂಡ ಫೀಲ್ಡ್ಗೆ ಬಂದು ಹ್ಯಾಂಡ್ ಶೇಕ್ ಮಾಡಬಹುದು ಅಂತ. ಇದು ಕೂಡ ಪ್ರತಿ ಮ್ಯಾಚ್ನಲ್ಲೂ ನಡೆಯುವಂತಹ ಸಂಪ್ರದಾಯವೇ. ಆದರೆ ಭಾರತೀಯ ಆಟಗಾರರು ಡ್ರೆಸ್ಸಿಂಗ್ ರೂಮನ್ನು ಬಿಟ್ಟು ಹೊರಗೆ ಬಂದಿಲ್ಲ. ಇನ್ನು ಬಹುಮಾನ ವಿತರಣೆ ಆಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಭಾರತೀಯ ಆಟಗಾರರು ಪಾಕಿಸ್ತಾನದ ಪ್ರಾಯೋಜಕರ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ನಿರಾಕರಿಸಿದ್ರು. ಪಾಕಿಸ್ತಾನದ ಜರ್ಸಿ ತೊಟ್ಟಂತಹ ಮಹಿಳೆ ಭಾರತೀಯ ಆಟಗಾರರ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಉತ್ಸಾಹ ತೋರಿಸಿದ್ರೂ ಕೂಡ ಭಾರತೀಯ ಆಟಗಾರರು ಆ ಕಡೆ ತಿರುಗಿಯೇ ನೋಡಲಿಲ್ಲ. ಇದೆಲ್ಲ ಆದ ಬಳಿಕ ಗೆದ್ದ ಟೀಮ್ನ ನಾಯಕನಾಗಿರುವಂತಹ ಸೂರ್ಯಕುಮಾರ್ ಯಾದವ್ರನ್ನ ಸಂಜಯ್ ಮಾಂಜ್ರೇಕರ್ ಮಾತನಾಡಿಸಿದ್ರು. ಸೂರ್ಯಕುಮಾರ್ ಯಾದವ್ ಮ್ಯಾಚ್ ಬಗ್ಗೆ ಮಾತನಾಡಿದ್ರು. ಕೊನೆಯದಾಗಿ ಮೈಕ್ ಪಡೆದು ಹೇಳೋದಂತಹ 2 ಸಾಲುಗಳಿದೆಯಲ್ಲ, ಇದು ಪಾಕಿಸ್ತಾನವನ್ನು ಮತ್ತೂ ಮುಜುಗರಕ್ಕೀಡು ಮಾಡಿತು. ಅದೇನು ಕೇಳಿದ್ರೆ, ನಾವು ಪೆಹಲ್ಗಾಮ್ ದಾಳಿಯ ಸಂತ್ರಸ್ತರ ಪರವಾಗಿದ್ದೀವಿ, ನಾವು ಈ ಗೆಲುವನ್ನು ಭಾರತೀಯ ಸೇನೆಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಸೂರ್ಯಕುಮಾರ್ ಯಾದವ್ ಘೋಷಣೆ ಮಾಡಿದ್ರು. ಸೂರ್ಯಕುಮಾರ್ ಯಾದವ್ ಅವರ ಈ ಮಾತಿಗೆ ಅಲ್ಲಿ ಸೇರಿದ್ದಂತಹ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಸಹಮತವನ್ನು ವ್ಯಕ್ತಪಡಿಸಿದ್ರು, ಕೇಕೆ ಹಾಕಿದ್ರು. ಇದು ಪಾಕಿಸ್ತಾನಕ್ಕೆ ಭಾರಿ ಮುಜುಗರವನ್ನು ತಂದಿಡ್ತು. ಇನ್ನು ಮ್ಯಾಚ್ ನಡೆದಂತಹ ರೀತಿಯ ಬಗ್ಗೆ ಅಂತೂ ನಾನೇನು ವಿವರಣೆ ಕೊಡೋದೇ ಬೇಡ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಪಾಕಿಸ್ತಾನಕ್ಕೆ ಮ್ಯಾಚ್ ಆರಂಭದ ವೇಳೆಯೇ ದೊಡ್ಡ ಮುಜುಗರ ಆಗಿಬಿಡ್ತು. ಪಾಕಿಸ್ತಾನದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡುವಂತಹ ಸಂದರ್ಭದಲ್ಲಿ ಜಿಲೇಬಿ ಬೇಬಿ ಸಾಂಗ್ ಪ್ರಸಾರ ಆಗಿಬಿಡ್ತು. ಒಂದು 5-6 ಸೆಕೆಂಡು ಪಾಕಿಸ್ತಾನದ ಆಟಗಾರರು ಮತ್ತು ಪಾಕಿಸ್ತಾನದ ಬೆಂಬಲಿಗರು ಅರೆ ಕ್ಷಣ ತಬ್ಬಿಬ್ಬಾಗ್ಬಿಟ್ರು. ಇದೇನಾಗ್ತಾ ಇದೆ, ಬಾಲಿವುಡ್ ಸಾಂಗ್ ಪ್ರಸಾರ ಆಯ್ತಲ್ಲ ನಮ್ಮ ರಾಷ್ಟ್ರಗೀತೆ ಬರುವ ಬದಲು ಅಂತ. ಅಲ್ಲಿಂದ ಆರಂಭವಾದಂತಹ ಮುಜುಗರ ಪಂದ್ಯದ ಅಂತ್ಯದವರೆಗೂ ಕೂಡ ಪಾಕಿಸ್ತಾನಿ ಆಟಗಾರರಿಗೆ ಅದೇ ರೀತಿಯಾಗಿ ಕಂಟಿನ್ಯೂ ಆಯಿತು. ಇನ್ನು ಸಹಜವಾಗಿ ಭಾರತದ ವಿರುದ್ಧ ಪಂದ್ಯ ಅಂತಂದ್ರೆ ಪಾಕಿಸ್ತಾನದವರಿಗೆ ವಿಪರೀತವಾದಂತಹ ಒತ್ತಡ ಇರುತ್ತೆ. ಆ ಒತ್ತಡ ಇಡೀ ಮ್ಯಾಚ್ನಲ್ಲೂ ಕೂಡ ಎದ್ದು ಕಾಣ್ತಾ ಇತ್ತು. ಅವರು ಟಾಸ್ನಿಂದ ಹಿಡಿದು ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ವಿಚಾರದಲ್ಲೂ ಕೂಡ ಎಡವಿದ್ದೆ. ಹಾಗೆ ನೋಡೋಕೆ ಹೋದ್ರೆ ಇಡೀ ಮ್ಯಾಚ್ನಲ್ಲಿ ಪಾಕಿಸ್ತಾನದ ಫೇವರ್ ಆಗಿ ಒಂದು ಘಟನೆ ನಡೆದಿತ್ತು. ಅದೇನು ಕೇಳಿದ್ರೆ ಟಾಸ್ ಅನ್ನ ಪಾಕಿಸ್ತಾನದ ಕ್ಯಾಪ್ಟನ್ ಗೆದ್ದಿದ್ರು. ಆದರೆ ಪಾಕ್ ಕ್ಯಾಪ್ಟನ್ ಏನ್ ಮಾಡಿದ್ರು, ನಾವು ಮೊದಲು ಬ್ಯಾಟ್ ಮಾಡ್ತೀವಿ ಅಂತ ಹೇಳಿ ಭಾರತವನ್ನ ಬೌಲಿಂಗ್ಗೆ ಆಹ್ವಾನಿಸಿದ್ರು. ಆದರೆ ಪಾಕ್ ಟೀಮ್ನ ಕ್ಯಾಪ್ಟನ್ನ ನಿರ್ಧಾರ ಎಷ್ಟರ ಮಟ್ಟಿಗೆ ತಪ್ಪಾಗಿತ್ತು ಅನ್ನೋದನ್ನ ಭಾರತೀಯ ಬೌಲರ್ಗಳು ಕೆಲವೇ ಓವರ್ಗಳಲ್ಲಿ ಸಾಬೀತುಪಡಿಸಿಬಿಟ್ರು. ಪಾಕಿಸ್ತಾನದ ಟೀಮ್ 20 ಓವರ್ನ ಮ್ಯಾಚ್ನಲ್ಲಿ 9 ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ 127 ರನ್ಗಳನ್ನು ಗಳಿಸಲಷ್ಟೇ ಶಕ್ತವಾಯಿತು. ಈ ಮ್ಯಾಚ್ನ ವಿಶೇಷತೆ ಏನು ಕೇಳಿದ್ರೆ 63 ಡಾಟ್ ಬಾಲ್ಗಳಾದವು. ಕುಲ್ದೀಪ್ ಯಾದವ್ ಅಂತೂ 18 ರನ್ ನೀಡಿ 3 ವಿಕೆಟ್ ತೆಗೆದು ಪಂದ್ಯಶ್ರೇಷ್ಠ ಪ್ರಶಸ್ತಿಗೂ ಕೂಡ ಭಾಜನರಾದರು. ಇನ್ನು ಭಾರತದ ಬ್ಯಾಟ್ಸ್ಮನ್ಗಳಿಗೆ ಪಾಕಿಸ್ತಾನದ 127 ರನ್ಗಳು ಯಾವ ಹಂತದಲ್ಲೂ ಕೂಡ ಸವಾಲಾಗಿ ಕಾಣಲೇ ಇಲ್ಲ. ಆರಂಭದಿಂದಲೂ ಕೂಡ ಮೇಲುಗೈ ಸಾಧಿಸಿದಂತಹ ಭಾರತದ ಬ್ಯಾಟರ್ಸ್ಗಳು ಅಂತಿಮವಾಗಿ 7 ವಿಕೆಟ್ಗಳ ಭರ್ಜರಿ ಜಯವನ್ನು ದಾಖಲಿಸಿದ್ರು. ಹೀಗೆ ಮಿತ್ರರೇ, ಏನು ಭಾರಿ ವಿರೋಧ ವ್ಯಕ್ತವಾಗ್ತಾ ಇತ್ತಲ್ಲ, ಈ ಪಂದ್ಯವನ್ನು ಭಾರತ ಬಹಿಷ್ಕರಿಸಬೇಕು, BCCI ಆ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ. ಇದಕ್ಕೆ ಈ ಪಂದ್ಯದ ರಿಸಲ್ಟ್ ಜೊತೆಗೆ ಪಂದ್ಯದ ಉದ್ದಕ್ಕೂ ಕೂಡ ಭಾರತೀಯ ಆಟಗಾರರು ತಮ್ಮ ನಡವಳಿಕೆ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ ಅಂತ ನಾನಂತೂ ಭಾವಿಸಿದ್ದೀನಿ. ಒಂದು ವೇಳೆ ಮಿತ್ರರೇ ಪಂದ್ಯವನ್ನ ಭಾರತ ಬಾಯ್ಕಾಟ್ ಮಾಡಿತ್ತು ಅಂತ ಅಂದುಕೊಳ್ಳಿ, ಭಾರತವೇ ಹೇಳ್ಬಿಡ್ತಪ್ಪ ನಾವು ಏಷ್ಯಾ ಕಪ್ನ ಈ ಒಂದು ಮ್ಯಾಚ್ ನಲ್ಲಿ ಆಡೋದಿಲ್ಲ, ಪಾಕಿಸ್ತಾನ ಟೀಮ್ ಅನ್ನ ನಾವು ಬಹಿಷ್ಕರಿಸ್ತೀವಿ ಅಂತ ಭಾರತ ಟೀಮ್ ಹೇಳ್ತು ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಪಾಕಿಸ್ತಾನಕ್ಕೆ ಸುಖಾಸುಮ್ಮನೆ ಭಾರತ ಲಾಭ ಮಾಡಿಕೊಡ್ತಾ ಇತ್ತು. ಪಾಕಿಸ್ತಾನದಂತಹ ಒಂದು ವೀಕ್ ಟೀಮ್ಗೆ ಬಿಟ್ಟಿ 2 ಅಂಕ ಸಿಗ್ತಾ ಇತ್ತು. ICC ನಿಯಮವೇ ಆಗಿದೆ, ಯಾವ ಟೀಮ್ ಬಾಯ್ಕಾಟ್ ಮಾಡುತ್ತೋ ಅವರಿಗೆ 2 ಅಂಕ ಲಾಸ್ ಆಗುತ್ತೆ. ಇಲ್ಲಿ 1-1 ಅಂತ ಅಂಕ ಹಂಚೋದಿಲ್ಲ. ಬಾಯ್ಕಾಟ್ ಮಾಡದಂತಹ ಟೀಮ್ ಅನ್ನ ಸೋಲಿನ ಲೀಸ್ಟ್ಗೆ ಸೇರಿಸ್ಬಿಡ್ತಾರೆ. ಪಾಕ್ ಆಟಗಾರರು ಇದನ್ನು ಬಯಸ್ತಾ ಇದ್ರು, ಭಾರತ ಬಾಯ್ಕಾಟ್ ಮಾಡೋದಾದ್ರೆ ಮಾಡಲಿ, ಹೇಗಿದ್ರು ನಾವು ವೀಕ್ ಆಗಿದ್ದೀವಿ, ಆಡಿ ಅಂತೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಭಾರತ ಬಾಯ್ಕಾಟ್ ಮಾಡಿದೆ ಅಂತಾದ್ರೂ ನಮಗೆ 2 ಅಂಕ ಸಿಗುತ್ತೆ ಅನ್ನುವಂಥ ಕನಸು ಕಾಣ್ತಾ ಇದ್ರು. ಆದರೆ BCCI ಆ ಒಂದು ಕನಸಿಗೂ ಕೂಡ ತಣ್ಣೀರೆರಚಿಬಿಟ್ಟಿದೆ. ಆದರೆ ಈ ಕ್ರಿಕೆಟ್ ವಿಚಾರದಲ್ಲಿ ಭಾರತ ಸರ್ಕಾರದ ಒಂದು ತೀರ್ಮಾನ ಬಹಳ ಸ್ಪಷ್ಟವಾಗಿದೆ. ನಾವು ICC ಮತ್ತು ACC ನಡೆಸಿದಂತಹ ಎಲ್ಲಾ ಟೂರ್ನಮೆಂಟ್ಗಳನ್ನು ಕೂಡ ಆಡ್ತೀವಿ. ಆದರೆ ಅದು ಮಲ್ಟಿನ್ಯಾಷನಲ್ ಟೂರ್ನಮೆಂಟ್ಗಳಾಗಿದ್ರೆ ಮಾತ್ರ. ಬೈಲ್ಯಾಟರಲ್ ಟೂರ್ನಮೆಂಟ್ಗಳನ್ನು ನಾವು ಯಾವ ಕಾರಣಕ್ಕೂ ಆಡೋದಿಲ್ಲ ಅನ್ನುವಂಥದ್ದು ಭಾರತ ಸರ್ಕಾರದ ಬಹಳ ಸ್ಪಷ್ಟ ನಿರ್ಧಾರ. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡೋದಿಲ್ಲ. ಅದೇ ವರ್ಲ್ಡ್ ಕಪ್ನಲ್ಲಿ ಭಾರತಕ್ಕೆ ಪಾಕಿಸ್ತಾನ ಎದುರಾಳಿ ಆದರೆ ಭಾರತ ಆ ಮ್ಯಾಚನ್ನು ಆಡುತ್ತೆ. ಏಷ್ಯಾ ಕಪ್ನಲ್ಲೂ ಆ ಮ್ಯಾಚನ್ನು ಆಡುತ್ತೆ. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಭಾರತ ಆ ಮ್ಯಾಚನ್ನು ಆಡುತ್ತೆ. ಅದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯವಾಗಿ ಯಾವುದೇ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡುವಂತಿಲ್ಲ, ನಾವು ಅದರಲ್ಲಿ ಭಾಗಿಯಾಗೋದಿಲ್ಲ ಅಂತ ಭಾರತ ಬಹಳ ಸ್ಪಷ್ಟವಾದಂತಹ ನಿರ್ಧಾರ ಕೈಗೊಂಡಿದೆ. ಮಿತ್ರರೇ, ಒಂದು ರೀತಿಯಲ್ಲಿ ಇದು ಸೆನ್ಸಿಬಲಿ ಕರೆಕ್ಟ್. ಅಂದರೆ ನಾವು ಕೋಪದಲ್ಲಿ ಕೈಗೊಂಡಂತಹ ಯಾವುದೇ ನಿರ್ಧಾರಗಳೂ ಕೂಡ ಪಾಕಿಸ್ತಾನಕ್ಕೆ ಲಾಭ ಆಗಬಾರ್ದಪ್ಪ, ಇದಿಷ್ಟೇ ಭಾರತದ ತೀರ್ಮಾನ.
ಮಿತ್ರರೇ, ಓವರ್ ಆಲ್ ಆಗಿ ಈ ಏಷ್ಯಾ ಕಪ್ ಟೂರ್ನಮೆಂಟ್ನಲ್ಲಿ ಭಾರತ ಪಾಕಿಸ್ತಾನ ನಡುವೆ ಆದಂತಹ ಮ್ಯಾಚ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಫೀಲ್ಡ್ನಲ್ಲಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಇರಬಹುದು, ಟೀಮ್ ಇಂಡಿಯಾದ ಆಟಗಾರರಿರಬಹುದು, ಅವರ ವರ್ತನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.